ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು 3 ಗಂಟೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಮಕ್ಕಳೆಲ್ಲ ಸ್ಕೂಲು ಕಾಲೇಜ್ಗೆ ಹೋಗಿದ್ದಾರೆ. ಅವ್ರು ಬರೋಷ್ಟರಲ್ಲಿ ಸ್ವಲ್ಪ ಕೆಲಸ ಇತ್ತು, ಮುಗಿಸ್ಬಿಟ್ಟು ನಾನು ಬೆಳಗ್ಗೆನೇ ಅಡುಗೆ ಎಲ್ಲ ಮಾಡಿದ್ದೆ. ಸಾಂಬಾರು ಇವತ್ತು ಬಸ್ಸಾರು ಮಾಡಿದ್ದೀನಿ. ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ ಇದೇ ವಿಡಿಯೋದಲ್ಲಿ, ನೋಡ್ಕೊಂಬನ್ನಿ. ನೆಕ್ಸ್ಟು ಇವಾಗ ಸ್ನಾನ ಎಲ್ಲ ಮುಗೀತು, ಸಂಜೆ ದೇವ ದೀಪ ಹಚ್ಚಬೇಕು. ಇವಾಗ ಕಾಫಿಗೆ ಇಟ್ಟಿದ್ದೀನಿ. ಮಧ್ಯಾಹ್ನ ನಾನು ಊಟ ಮಾಡಿಲ್ಲ. ಬೆಳಗ್ಗೆದು ಮಧ್ಯಾಹ್ನದ್ದು ಒಂದೇ ಸಲ 11:30 12 ಗಂಟೆಗೆ ತಿಂದಿದ್ದೀನಿ ನಾನು. ಇವತ್ತು ಅದಕ್ಕೆ ಹಸಿವಿಲ್ಲ, ಇವತ್ತು ಊಟ ಮಾಡಿಲ್ಲ. ಅದಕ್ಕೆ ಜಸ್ಟು ಸ್ವಲ್ಪ ಒಂದು ಚಿಕ್ಕ ಗ್ಲಾಸಲ್ಲಿ ಟೀ ಇಟ್ಕೊಂಡು ಕೊಡೋಣ ಅಂದ್ಬಿಟ್ಟು ಟೀ ಇಟ್ಟಿದ್ದೀನಿ. ತೋರಿಸ್ತೀನಿ ಅದನ್ನು ಕೂಡ. ನನ್ನ ಮಕ್ಕಳು ಬರೋಷ್ಟರಲ್ಲಿ ಕಸ ಎಲ್ಲ ಗುಡಿಸಿ ಸಾಯಂಕಾಲ ದೇವ್ರ ಪೂಜೆ ರೆಡಿ ಮಾಡಿ ನಾನು ವಾಕ್ ಹೋಗಬೇಕು. ಡೈಲಿ ವಾಕ್ ಹೋಗ್ತೀನಿ ನಾನು. ಒಂದು 5 ಗಂಟೆಗೆ ಇಲ್ಲಿ ಬಿಟ್ಟರೆ ಒಂದು 5:45 6 ಗಂಟೆ ಆಗುತ್ತೆ ವಾಕ್ ಹೋಗಿ ಬರೋಷ್ಟರಲ್ಲಿ. ಅಷ್ಟರಲ್ಲಿ ಮಕ್ಕಳೆಲ್ಲ ಬಂದು ಓದ್ಕೊಳ್ಳೋದು ಬರ್ಕೊಳ್ಳೋದು ಮಾಡ್ತಾ ಇರ್ತಾರೆ. ನನ್ನ ಮಗನ ಟ್ಯೂಷನ್ ಐತೆ. 5:45ಗೆ ಅವನು ಹೋಗ್ತಾನೆ. 6 ಗಂಟೆಗೆ ಇರೋದು. ಒಂದು 5:45 10 ನಿಮಿಷ ಬೇಗ ಮನೆ ಬಿಡ್ತಾನೆ. ಅವ್ನು ಬರೋಷ್ಟರಲ್ಲಿ ನಾನು ವಾಕ್ ಮುಗಿಸ್ಕೊಂಡು ಬಂದಿರ್ತೀನಿ. ಅವ್ನು ಹೋಗೋಷ್ಟರಲ್ಲಿ ವಾಕ್ ಮುಗಿಸ್ಕೊಂಡು ಬಂದಿರ್ತೀನಿ. ಈಗ ಟೀ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ನನಗೆ ನಮ್ಮ ಮನೆಯವ್ರಿಗೆ ಇಬ್ರಿಗೂ ಇಟ್ಟಿದ್ದೀನಿ. ಸ್ವಲ್ಪನೇ ಕುಡಿಯೋದು, ಜಾಸ್ತಿ ಕುಡಿಯೋಲ್ಲ. ಹಂಗಾಗಿ ಫ್ರೆಂಡ್ಸ್, ಇಲ್ಲಿ ಏನೋ ಸಿಕ್ಕಾಪಟ್ಟೆ ಸೌಂಡ್ ಮಾಡ್ತಾಯಿದ್ದಾರೆ. ಅಡ್ಜಸ್ಟ್ ಮಾಡ್ಕೊಡಿ, ಯಾರು ಏನೋ ಅಂದ್ಕೊಳ್ಬೇಡಿ. ಹೊರಗಡೆ ಏನೋ ಮೋಲ್ಡ್ ಎಲ್ಲ ರೆಡಿ ಮಾಡ್ತಾಯಿದ್ದಾರೆ ಆಚೆ ಆ ಕಡೆಗೆ. ಅದು ಸೌಂಡು, ಕಂಬಿಗಳು ಸೌಂಡ್ ಆಗ್ತಾಯಿದೆ. ಹಂಗಾಗಿ ಸೌಂಡ್ ಜಾಸ್ತಿ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಟೀ ಮಾಡ್ಕೊಂಡು ಕುಡ್ದು ನಾನು ವಾಕ್ ಹೋಗ್ಬೇಕು. ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಬಂದು ದೀಪ ಹಚ್ಚೋದು. ನೋಡಿ, ಈಗ ಜ್ಯೂಸ್ ಮಾಡಿ ಹಿಂದೆನೇ ಜ್ಯೂಸ್ ಕುಡ್ದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ಗೆಸ್ಟ್ ಬಂದಿದ್ದರು ಯಾರೋ, ಹಂಗಾಗಿ ಅದಾದ ಮೇಲೆ ಸಾಂಬಾರು ರೆಡಿ ಮಾಡ್ತಾಯಿದ್ದೀನಿ. ಇಲ್ಲಿ ಹೀರೆಕಾಯಿ ಮತ್ತು ಆಲೂಗಡ್ಡೆ ಮತ್ತು ಒಂದು 4 ಥರ ಕಾಳು ಹಾಕಿದ್ದೀನಿ. ಹೆಸರು ಕಾಳು ಮತ್ತು ಅಲಸಂದೆ ಕಾಳು, ಹುರುಳಿಕಾಳು ಮತ್ತು ಬೇಳೆ, ತೊಗರಿಬೇಳೆ. ನೋಡಿ, ತೊಗರಿಬೇಳೆ, ಹುರುಳಿಕಾಳು ಮತ್ತು ಅಲಸಂದೆ ಕಾಳು, ಹೆಸರು ಕಾಳು 4 ಹಾಕಿದ್ದೀನಿ. ತೊಳೆದ್ಬಿಟ್ಟು ಬೇಯಕ್ಕೆ ಇಡ್ತೀನಿ, ಬಸ್ಸಾರು ಮಾಡೋಣ ಅಂತ ಅಂದ್ಬಿಟ್ಟು. ನಿನ್ನೆ ಭಾನುವಾರ ಇತ್ತಲ್ವಾ, ನಾನ್ ವೆಜ್ಜು ತಿಂದು ಬೇಜಾರಾಗಿದೆ. ಇವತ್ತು ಬಸ್ಸಾರು ಮಾಡ್ಕೊಂಡು ತಿನ್ನೋಣ, ಅದಕ್ಕೆ ಇವತ್ತು ಬಸ್ಸಾರು ಮಾಡ್ತಾಯಿದ್ದೀನಿ. ನೋಡಿ, ಮಸಾಲೆ ಸಾಂಬಾರು ಮಾಡಿದ್ಮೇಲೆ ನಾವು ಬಸ್ಸಾರು ಉಪ್ಪು ಅಂದರೆ ಏನಂತಾರೆ, ಉಪ್ಸಾರು ಏನಾದರೂ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸಮಾಧಾನ, ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ. ಅದಕ್ಕೆ ಇವಾಗ ಇದನ್ನು ತೊಳ್ಕೊಂಬರ್ತೀನಿ. ತೊಳ್ಕೊಂಡು ಗ್ಯಾಸ್ ಮೇಲೆ ಇಡಬೇಕಾದ್ರೆ ತೋರಿಸ್ತೀನಿ. ಫ್ರೆಂಡ್ಸ್, ನೋಡಿ, ಕಾಳು ಮತ್ತು ಈ ತರಕಾರಿ ಎರಡನ್ನೂ ಒಟ್ಟಿಗೆ ಹಾಕಿ ತೊಳ್ಕೊತೀನಿ ಈಗ. ಫ್ರೆಂಡ್ಸ್, ನೋಡಿ, ಈಗ ತೊಳ್ಕೊಂಡು ಇದಕ್ಕೆ ಮತ್ತೆ ನೀರು ಹಾಕಿದ್ದೀನಿ. 1-2 ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ. ಬೇಯಬೇಕಾದ್ರೆ ಉಪ್ಪು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ. ಉಪ್ಪು ಹಾಕಿ ಈಗ ಗ್ಯಾಸ್ ಹಚ್ಚಿ ಸ್ಟವ್ ಮೇಲೆ ಇಡೋಣ. ಕ್ಯಾಪ್ ಹಾಕೋಣ ಈಗ. ಒಂದೆರಡು ಕೂಗಿಸ್ಬಿಟ್ಟು ಹಿಂದೆನೇ ಓಪನ್ ಮಾಡಿಬಿಡ್ಬೇಕು. ಆವಾಗ ಮೀಡಿಯಮಾಗಿ ಬೆಂದಿರುತ್ತೆ. ಜಾಸ್ತಿ ಇವತ್ತು ಬಿಟ್ಬಿಟ್ರೆ ಅಲ್ಲೇ ಸಣ್ಣಗಿಟ್ಬಿಟ್ಟು ಮಗಕ್ಕೆ ಅಂದ್ಬಿಟ್ಟು ಬೆಂದೋಗುತ್ತೆ. ಒಂದೆರಡು ಕೂಗಿಸ್ಬಿಟ್ಟು ಹಿಂದೆನೇ ಇಳಿಸ್ಬಿಡ್ಬೇಕು ಫ್ರೆಂಡ್ಸ್, ಬೆಂದಿರುತ್ತೆ ಅಷ್ಟರಲ್ಲಿ. ನೋಡಿ, ಈಗ ಬೆಂದೈತೆ. ಇದನ್ನು ಇವಾಗ ಇದು ಬಗ್ಗಿಸ್ತೀನಿ. ಕಾಳು ಸಪ್ರೇಟು, ನೀರು ಸಪ್ರೇಟ್ ಮಾಡ್ಕೊಳ್ಬೇಕು. ಹಂಗಾಗಿ ತೋರಿಸ್ತೀನಿ ರೀ. ನೋಡಿ, ಬೆಂದಿದೆ. ಇಷ್ಟು ಬೆಂದರೆ ಸಾಕು. ಹಿಂದೆನೇ ಇಮಿಡಿಯೇಟ್ ಓಪನ್ ಮಾಡಬೇಕು. ಆದರೂ ಆಲೂಗಡ್ಡೆ ಸ್ವಲ್ಪ ಬೆಂದೇ ಹೋಯಿತು. ನಾನು ಈ ಕಡೆ ಗಮನ ಕೊಟ್ಕೊಂಡು ಕೆಲಸದ ಕಡೆ ಇದು ಮರ್ತೋಯ್ತು. ಆದರೂ ನೋಡಿ, ಇಷ್ಟು ಬೆಂದಿರಬೇಕು, ಪರವಾಗಿಲ್ಲ. ಇದು ಮೀಡಿಯಮ್ ಆಗೈತೆ. ಇನ್ನೂ ಜಾಸ್ತಿ ಬೇಯಿಸ್ಬೇಡಿ, ಇಷ್ಟು ಸಾಕು. ನೋಡಿ, ಇವಾಗ ಇದಕ್ಕೆ ಕಾಳು ಸಪ್ರೇಟ್ ಆಗುತ್ತೆ, ನೀರು ಸಪ್ರೇಟ್ ಆಗುತ್ತೆ. ನೀರು ಇದ್ರೊಳಗೆ ಹೋಗುತ್ತೆ, ಕಾಳೆಲ್ಲ ಇದ್ರೊಳಗಿರುತ್ತೆ. ಈಗ ಬಗ್ಗಿಸ್ತೀನಿ ಇದ್ರೊಳಗೆ. ನೋಡಿ ಫ್ರೆಂಡ್ಸ್, ಈಗ ಎಲ್ಲ ಎರಡು ಸಪ್ರೇಟ್ ಮಾಡಿದ್ದೀನಿ. ಯಾಕೋ ಕಾಣಿಸ್ತಾ ಇಲ್ಲ, ಬ್ಲರ್ ಇದೆ. ನೋಡಿ ಫ್ರೆಂಡ್ಸ್, ಈಗ ಸಪ್ರೇಟ್ ಮಾಡಿದ್ದೀನಿ. ಇಲ್ಲೂ ಕೂಡ ನೋಡಿ, ಇದೊಂದು ಸ್ವಲ್ಪ ಕಾಳು ತೆಗೆದು ಇಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಅಂತ. ಬಸ್ಸಾರು ರುಬ್ಕೊಬೇಕಲ್ಲ, ಅದಕ್ಕೆ ಈ ನೀರಿಗೆ ಖಾರ
ರುಬ್ತೀವಲ್ವ ಅದನ್ನು ಹಾಕೋದಷ್ಟೇ ತೋರಿಸ್ತೀನಿ ನೋಡಿ. ಇಲ್ಲಿ ಖಾರಕ್ಕೆ ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಈರುಳ್ಳಿ, ಎರಡು ಗೆಡ್ಡೆ ಸಣ್ಣ ಮೀಡಿಯಮ್ ಸೈಜ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ, ಜೀರಿಗೆ, ಮೆಣಸು ಜಾಸ್ತಿ ಇರಬೇಕು ಬಸ್ಸಾರಿಗೆ, ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ ಅಂತ ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ಈಗ ಒಂದು 8ರಿಂದ 10 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೆಕ್ಸ್ಟು ಜೀರಿಗೆ ನೋಡಿ, ಇಲ್ಲಿ ಜೀರಿಗೆ ಮತ್ತು ಮೆಣಸು ತೊಗೊಂಡಿದ್ದೀನಿ. 1-2 ಟೀ ಸ್ಪೂನಷ್ಟು ತೊಗೊಂಡಿದ್ದೀನಿ ಜೀರಿಗೆ, ಒಂದು ಅರ್ಧ ಟೀ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ನೋಡಿ. ಇಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಇಟ್ಕೊಂಡಿದ್ದೀನಿ. ತೆಂಗಿನಕಾಯಿ ತುರ್ಕೊಳ್ಬೇಕು ನೋಡಿ, ಇಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಹಾಕ್ಕೋಬೇಕು, ಅದು ಕಡಿಮೆ ಆದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು. ಇಷ್ಟು ಹಾಕ್ತೀನಿ, ತೆಂಗಿನಕಾಯಿ ಜಾಸ್ತಿ ಹಾಕ್ಬಾರ್ದು ಬಸ್ಸಾರಿಗೆ. ಇಷ್ಟನ್ನು ತುರಿದಿಟ್ಕೊಳ್ತೀನಿ. ಇವಾಗ ತುರಿದಿಟ್ಕೊಂಡು ನೆಕ್ಸ್ಟು ರುಬ್ಕೊಳ್ಳೋದು ಅಷ್ಟೇ, ಇದಕ್ಕೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋದು ಫ್ರೆಂಡ್ಸ್. ನೋಡಿ ಈಗ ತೆಂಗಿನಕಾಯಿ ತುರ್ಕೊಂಡಿದ್ದೀನಿ, ಇದರಲ್ಲಿ ಅರ್ಧ ಸ್ವಲ್ಪ ರುಬ್ಬಕ್ಕೆ ಹಾಕ್ತೀನಿ ನೋಡಿ. ಇಷ್ಟನ್ನ ಕಾಳು ಒಗ್ಗರಣೆಗೆ ಹಾಕ್ತೀವಲ್ವ, ಪಲ್ಯಕ್ಕೆ ಹಾಕ್ತೀನಿ ಫ್ರೆಂಡ್ಸ್. ಇದು ಸಾಕಿಷ್ಟು. ಇದು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ, ಅಂದರೆ ಸಾಂಬಾರಿಗೆ ಮತ್ತು ಪಲ್ಯಕ್ಕೆ ಒಗ್ಗರಣೆಗೆ. ಇದು ಲಾಸ್ಟಲ್ಲಿ ರುಬ್ಕೊಬೇಕು, ಅಂದರೆ ಈ ಖಾರ ರುಬ್ಬಿ ಕಾಳು ಹಾಕ್ಕೊಂಡು ರುಬ್ಕೊತೀವಲ್ಲ ಈ ಕಾಳು, ಅದಾದಮೇಲೆ ಇದನ್ನು ಹಾಕ್ಕೊಂಡು ರುಬ್ಕೊಳ್ಬೇಕು. ನೆಕ್ಸ್ಟ್ ನೋಡಿ, ತೆಂಗಿನಕಾಯಿ ಪಲ್ಯಕ್ಕೆ ಇಟ್ಕೊಂಡಿದ್ದೀನಿ. ಈಗ ನೆಕ್ಸ್ಟ್ ಇದಕ್ಕೆ ಹುಣಸೆಹಣ್ಣು ಹಾಕಬೇಕು. ಹುಣಸೆಹಣ್ಣು ಒಂದು ಹಾಕ್ಕೊಂಡು ಫಸ್ಟು ಇದನ್ನು ತರಿಯಾಗಿ ರುಬ್ಕೊಂಬರ್ಬೇಕು. ಹುಣಸೆಹಣ್ಣು ಹಾಕೋ ತೋರಿಸ್ತೀನಿ ನೋಡಿ. ಫಸ್ಟೇ ಇಟ್ಕೊಂಡಿದ್ದೀನಿ. ಇಷ್ಟು ಹಾಕಲ್ಲ ನಾನು, ಬೆಳಗ್ಗೆ ಟೈಮ್ ಅರ್ಜೆಂಟಿಗೆ ಬೇಕಾಗುತ್ತೆ ಅಂತ ನೆನೆಸಿಟ್ಕೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪ ಹಾಕ್ತೀನಿ ನೋಡಿ, ಇಷ್ಟು ಹಾಕ್ತೀನಿ ಹುಣಸೆಹಣ್ಣು. ಇನ್ನೊಂದು ಸ್ವಲ್ಪ. ಇದಕ್ಕೆ ಒಂದು ಸಣ್ಣದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕಬೇಕು ನೋಡಿ ಫ್ರೆಂಡ್ಸ್. ಇದು ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ತಾಯಿದ್ದೀನಿ ರುಬ್ಬಕ್ಕೀಗ. ಇದನ್ನು ಕಟ್ ಮಾಡ್ಕೊಳ್ತೀನಿ ನೋಡಿ. ಈಗ ಕಟ್ ಮಾಡ್ಕೊಂಡಿದ್ದೀನಿ. ಈ ಮೀಡಿಯಮ್ ಸೈಜ್ ಟೊಮೊಟೊನ ಇದಕ್ಕೆ ಹಾಕಬೇಕು. ಇದನ್ನು ಈಗ ಫಸ್ಟು ರುಬ್ಕೊಂಬಿಡೋಣ, ಆಮೇಲೆ ಕಾಳು ರುಬ್ಬೋಣ ಫ್ರೆಂಡ್ಸ್. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳ್ತೀನಿ, ಇಲ್ಲಾಂದರೆ ತಿರುಗಲ್ಲ. ಕ್ಯಾಪ್ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಫ್ರೆಂಡ್ಸ್. ನೋಡಿ ಇಲ್ಲಿ ಖಾರ ರುಬ್ಕೊಂಬಂದು ಇದನ್ನು ಇವಾಗ ಈ ನೀರು ಬಸ್ತಿಟ್ಕೊಂಡಿದ್ವಲ್ಲ ಇದಕ್ಕೆ ಹಾಕೋಣ ನೋಡಿ. ಇಲ್ಲಿ ನೀರು ಬಸ್ತಿಟ್ಕೊಂಡಿದ್ವಿ ನೋಡಿ, ಇದಕ್ಕೆ ಹಾಕ್ತೀನಿ. ನೆಕ್ಸ್ಟು ಕಾಳು ಹಾಕ್ಕೊಂಡು ರುಬ್ಬೋಣ. ಈಗ ಸ್ವಲ್ಪನೇ ಹಾಕ್ಕೊಂಡು ರುಬ್ಬಿ, ಯಾಕಂದರೆ ಇದು ತಿರುಗ್ತಾ ಮಂದಾಗುತ್ತಲ್ವ, ಹಂಗಾಗಿ ತಿರುಗಲ್ಲ. ಸ್ವಲ್ಪನೇ ಹಾಕ್ಕೊಂಡು ರುಬ್ಕೊಳ್ಳಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ ನೋಡಿ, ಹಂಗೆ ರುಬ್ಬಲ್ಲ, ಮಂದಾಗ್ಬಿಡುತ್ತೆ ಅಂತ. ಇದನ್ನು ರುಬ್ಕೊಂಬರ್ತೀನಿ ಈಗ ನೋಡಿ ಫ್ರೆಂಡ್ಸ್. ಈಗ ಇದನ್ನು ರುಬ್ಕೊಂಡು ಬಂದೆ. ಇದನ್ನು ಇವಾಗ ಇದಕ್ಕೆ ಹಾಕೋಣ. ಎಕ್ಸ್ಟ್ರಾ ನೀರೇನೋ ಹಾಕ್ಬೇಡಿ, ಇದೇ ನೀರಿಗೆ ಎಷ್ಟು ಬೇಕೋ ಅಷ್ಟು ಖಾರ ರುಬ್ಕೊಳ್ಳಿ ನೀವು. ಎಕ್ಸ್ಟ್ರಾ ನೀರು ಹಾಕಿದ್ರೆ ಟೇಸ್ಟ್ ಹೊರಟೋಗುತ್ತೆ. ಈ ಕಾಳನ್ನು ಮತ್ತೆ ಹಾಕ್ತಾಯಿದ್ದೀನಿ ನೋಡಿ. ಈಗ ಮಿಕ್ಕಿರೋ ಕಾಳನ್ನು ಹಾಕಿ ಮತ್ತೆ ರುಬ್ಕೊಂಬರ್ತೀನಿ. ಈಗ ನೋಡಿ, ಇದು ಅರ್ಧಂಬರ್ಧ ರುಬ್ಕೊಂಬಂದಿದ್ದೀನಿ. ಈಗ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಲಾಸ್ಟಲ್ಲಿ. ಸ್ವಲ್ಪ ನೀರು ಹಾಕಿದ್ದೀನಿ, ರುಬ್ತಾ ಇಲ್ಲ ಅದು, ಹಂಗಾಗಿ ಲಾಸ್ಟಲ್ಲಿ 1-2 ರೌಂಡ್ ಆಡ್ಸೋದಷ್ಟೇ. ಕೊತ್ತಂಬರಿ ನುಣ್ಣಗೆ ಆಗಬಾರ್ದು, ಚೆನ್ನಾಗಿರಲ್ಲ, ಹಂಗಾಗಿ ನೋಡಿ ಫ್ರೆಂಡ್ಸ್. ಈಗ ಇದನ್ನು ರುಬ್ಕೊಂಬಂದೆ. ಇದನ್ನು ಇವಾಗ ಇದಕ್ಕೆ ಹಾಕೋಣ. ಈ ನೀರಿಗೆ ಎಷ್ಟು ಖಾರ ಬೇಕೋ ಅಷ್ಟನ್ನು ಮಾತ್ರ ರುಬ್ಕೋಬೇಕು. ಇನ್ನೊಂದು ಸಲ ಹೇಳ್ತಾಯಿದ್ದೀನಿ, ಎಕ್ಸ್ಟ್ರಾ ನೀರು ಹಾಕಿದ್ರೆ ಟೇಸ್ಟ್ ಹೊರಟೋಗುತ್ತೆ. ಮಿಕ್ಸಿ ಜಾರ್ಗೆ ಇನ್ನೂ ಉಳಿದಿದೆಯಲ್ವಾ, ಈ ನೀರನ್ನೇ ತೆಗೆದು ಹಾಕ್ಕೊಳ್ಳೋಣ ಅದಕ್ಕೆ. ಈ ನೀರು ಎಕ್ಸ್ಟ್ರಾ ನೀರು ಹಾಕ್ಬಾರ್ದು, ಹಾಗಾಗಿ ಇದನ್ನು ಹಳ್ಳಾಡಿಸಿ ಹಾಕಬೇಕು. ಅದಕ್ಕೆ ಈ ಥರ ಅಲ್ಲಾಡಿಸ್ಬಿಟ್ಟು ಹಾಕಬೇಕು ನೋಡಿ. ನೆಕ್ಸ್ಟು ಇನ್ನೊಂದು ಸ್ವಲ್ಪ ಸೈಡಿಂದ ನೀರು ತಕ್ಕೊಂಡು ಇನ್ನೊಂದು ಸಲ ಅದೇ ಥರ ಮಾಡಬೇಕು. ಆ ಖಾರ ಎಲ್ಲ ಬಂದ್ಬಿಡುತ್ತೆ, ಅದಕ್ಕೆ ಅಂಟ್ಕೊಂಡಿರುತ್ತಲ್ಲ ಮಿಕ್ಸಿ ಜಾರ್ಗೆ, ಆ ಖಾರ ಎಲ್ಲ ಬಂದ್ಬಿಡುತ್ತೆ, ಹಂಗಾಗಿ ಫ್ರೆಂಡ್ಸ್. ಈಗ ತಿರ್ಗಿಸೋಣ, ಸರಿ ಹೋಗಿರುತ್ತೆ ನೋಡಿ. ಇದು ಬಸ್ಸಾರು ಸ್ವಲ್ಪ ನೀರು ಥರನೇ ಇದ್ದರೆ ಚೆನ್ನಾಗಿರುತ್ತೆ, ಜಾಸ್ತಿ ನೀರು ಬೇಡ. ಇದು ಮೀಡಿಯಮ್ ಆಗಿದೆ ನೋಡಿ.
ಇದು ಕುದಿಯೋಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಗಟ್ಟಿ ಬರುತ್ತೆ. ಇದೊಂದು ಸ್ವಲ್ಪ ಕುದಿಸ್ಬೇಕು. ಸೂಪರಾಗಿ ಬರುತ್ತೆ ಬಸ್ಸಾರು. ಇದು ಕುದಿಸ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್, ಓಕೆನಾ? ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಇದಕ್ಕೆ ಉಪ್ಪು ಏನಾದರೂ ಕಡಿಮೆ ಆಗಿದರೆ ನೀವು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೋಬೋದು ಸಾಂಬಾರಿಗೆ. ನೋಡಿ ಫ್ರೆಂಡ್ಸ್, ಇವಾಗ ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಕುದೀಲಿ, ಕುದಿಬೇಕಿದು. ಈಗ ನಾವು ಈ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸಾಂಬಾರಿಗೂ ಕೂಡ ಹಾಕೋಣ ಒಗ್ಗರಣೆ ಇವಾಗ. ನೋಡಿ, ಈಗ ಗ್ಯಾಸ್ ಹಚ್ಚಿ ಕುಕ್ಕರಲ್ಲಿ ಏನು ಬೇಯಿಸ್ಕೊಂಡಿದೆ ಅದೇ ಕುಕ್ಕರ್ ಇಟ್ಟಿದ್ದೀನಿ. ಮತ್ತು ಬೇರೆ ಪಾತ್ರೆ ಮಾಡಿದ್ರೆ ಅದು ತೊಳಿಬೇಕು, ಹಂಗಾಗಿ ಇದೇ ಕುಕ್ಕರಲ್ಲೇ ಈಗ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ಇದು ಈ ಕಡೆ ಬೇಯ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಎರಡಕ್ಕೂ ಸೇರಿ ಹಾಕ್ಕೊಂಡಿದ್ದೀನಿ ಎಣ್ಣೆ. ಇದರಲ್ಲಿ ಒಂದು ಸ್ವಲ್ಪ ಎತ್ತಿ ಸಾಂಬಾರ್ಗೆ ಹಾಕೋಣ. ಇದಕ್ಕೆ ಇವಾಗ ಸಾಸಿವೆ ಹಾಕೋಣ. ಸ್ವಲ್ಪ ಸಾಸಿವೆ ಹಾಕಿದ್ದೀನಿ. ಇದು ಚಿಟಪಟ ಅಂತ ಸಿಡಿಲಿ. ಆಮೇಲೆ ಈರುಳ್ಳಿ ಹಾಕಬೇಕು. ಕರಿಬೇವಿಲ್ಲ, ಖಾಲಿಯಾಗಿದೆ. ಕರಿಬೇವು ಹಾಕಲ್ಲ ಇವತ್ತು, ಹಂಗೆ ಹಾಕ್ತೀನಿ. ಒಣಗಿರೋದಿದೆ, ನನಗೆ ಅದೇನೋ ಒಣಗಿರೋದು ಇಷ್ಟ ಆಗಲ್ಲ. ನೋಡಿ, ಈಗ ಈರುಳ್ಳಿ ಹಾಕಿದ್ದೀನಿ. ಎಣ್ಣೆ ಕಾದ ನಂತರ ಇದಕ್ಕೆ ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ಬೋದು. ನಾನು ಇವತ್ತೇನು ಹಾಕ್ತಾಯಿಲ್ಲ, ಹಂಗೆ ಮಾಡ್ತಾಯಿದ್ದೀನಿ. ನೋಡಿ, ಇದರಲ್ಲೇ ಸ್ವಲ್ಪ ಎತ್ತಿ ಸಾಂಬಾರ್ಗೆ ಹಾಕಬೇಕು. ನೋಡಿ ಫ್ರೆಂಡ್ಸ್, ಈಗ ಸ್ವಲ್ಪ ಎತ್ತಿ ಸಾಸಿವೆನೂ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಎತ್ತಿ ಇದಕ್ಕೆ ಹಾಕಿ ಈ ಥರ ಕಲಿಸ್ಬಿಟ್ರೆ ಇದಕ್ಕೂ ಆಯಿತು. ಇದರಲ್ಲಿ ಇನ್ನೂ ಸ್ವಲ್ಪ ಈರುಳ್ಳಿ ಬೇಕು, ಎಣ್ಣೆ ಬೇಕು ಅಂದರೆ ತಗೊಬೋದು. ನೋಡಿ, ಈ ಥರ ಇದು ಮುಗೀತು. ಇವಾಗ ಸಾಂಬಾರು ಇದು ಕುದಿಸ್ಬೇಕಷ್ಟೇ, ಸ್ವಲ್ಪ ಕುದಿಸ್ಕೊಬೇಕು, ಜಾಸ್ತಿ ಕುದಿಸ್ಬಾರ್ದು, ಇಲ್ಲಾಂದರೆ ಗಂಜಿ ಥರ ಆಗ್ಬಿಡುತ್ತೆ. ಇದಕ್ಕೆ ಇವಾಗ ಈರುಳ್ಳಿ ಬೆಂದಿದೆ. ನೋಡಿ, ಕಾಳನ್ನು ಹಾಕ್ತಾಯಿದ್ದೀನಿ. ತಿರುಗಿಸ್ಕೊಳ್ಳೋಣ ಇದನ್ನು. ನೀರು ಜಾಸ್ತಿ ಇದ್ದರೆ ಹಿಂಡ್ಕೊಬೇಕು. ಇವತ್ತು ನಾನು ಹಿಂಡಿಲ್ಲ, ಹಂಗೆ ಹಾಕ್ತಾಯಿದ್ದೀನಿ. ನಾನು ನೋಡಿ ಫ್ರೆಂಡ್ಸ್, ಇದು ಕುದೀತಾ ಇದೆ. ಇವಾಗ ಉಕ್ಕಿಸ್ಬಾರ್ದು, ಇದು ಉಕ್ಕೋಗುತ್ತೆ. ಜಾಸ್ತಿ ಉಕ್ಸೋಕೆ ಹೋಗ್ಬೇಡಿ. ನೋಡಿ, ಅಲ್ಲೇ ಕುದಿಬೇಕು ಈ ಥರ. ಇದು ಮುಗೀತು, ಸಾಕು. ಇಷ್ಟು ಕುದಿಸ್ಕೊಂಡ್ರೆ ಸಾಕು ಫ್ರೆಂಡ್ಸ್, ಉಕ್ಕು ಬಂದರೆ ಸಾಕು. ಇದನ್ನು ಸ್ಟವ್ ಆಫ್ ಮಾಡ್ಕೊಂಡು ಮುಚ್ಚೋದು ಅಷ್ಟೇ. ನೆಕ್ಸ್ಟು ನೋಡಿ, ಇದಕ್ಕೆ ಇವಾಗ ತೆಂಗಿನಕಾಯಿ ತುರಿ ಹಾಕ್ತೀನಿ. ಇದನ್ನು ತಿರುಗಿಸ್ಕೊಳ್ಳೋಣ. ಇಷ್ಟೇ ಫ್ರೆಂಡ್ಸ್, ಇವಾಗ ಸ್ಟವ್ ಆಫ್ ಮಾಡ್ಕೊಳ್ಳೋದು. ಇದನ್ನು ಆಫ್ ಮಾಡ್ತೀನಿ, ಮತ್ತು ಸಾಂಬಾರ್ದು ಆಫ್ ಮಾಡ್ತೀನಿ. ನೋಡಿ, ಅಷ್ಟೇ. ಈಗ ಊಟ ಮಾಡೋಣ ಫ್ರೆಂಡ್ಸ್, ಟೈಮ್ ಆಗಿದೆ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಈಗ ಬಸ್ಸಾರೆಲ್ಲ ಆಯಿತು. ಪಾತ್ರೆ ಎಲ್ಲ ತೊಳೆದಿಟ್ಟೆ. ಹಾಗೆ ಸಿಂಕೆಲ್ಲ ಕ್ಲೀನ್ ಮಾಡಿ ನೋಡಿ, ಎಲ್ಲ ಸಜ್ಜೆ ಮೇಲೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೀನಿ. ಗ್ಯಾಸು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿದ್ದೀನಿ. ನೋಡಿ, ಬಸ್ಸಾರು ಕಾಳು ಎಲ್ಲ ಬೇರೆದಕ್ಕೆ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿದ್ದೀನಿ. ಅಲ್ಲಿ ರೈಸ್ಗೆ ಇಟ್ಟಿದ್ದೀನಿ ಆಲ್ರೆಡಿ. ನೋಡಿ, ಪಾತ್ರೆ ಎಲ್ಲ ಆಗಿದೆ. ಇದನ್ನು ಜೋಡಿಸ್ಬಿಟ್ಟು ಇವಾಗ ಲೈವ್ ಸ್ಟಾರ್ಟ್ ಮಾಡ್ಕೊಬೇಕು ನಾನೀಗ.